ಹಾಯ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಸೊ ಏನಪ್ಪ ಅಂದರೆ ಇವತ್ತಿನ ವಿಶೇಷ ವಿಡಿಯೋ ಮಾಡೋದು ವಿಶೇಷ ಏನಂದರೆ, ಸೊ ಮಂಡೇ ಸಂಡೇ ಬಜೆಟ್ ಡೇ ಇದೆ. ಸೊ ಬಜೆಟ್ ಡೇಯಲ್ಲಿ ಆಪ್ಷನ್ ಬೈಯರ್ಗೆ ಒಂದು ಗುಡ್ ನ್ಯೂಸ್ ಇರುತ್ತೆ. ಯಾಕಂದ್ರೆ ಒಂದು ಗುಡ್ ನ್ಯೂಸ್ ಆಗಲಿ ಬ್ಯಾಡ್ ನ್ಯೂಸ್ ಆಗಲಿ ಆಪ್ಷನ್ ಬೈಯರ್ಗೆ ಒಂದು ಅವಕಾಶ ಸಿಗುತ್ತೆ ಆ, ಒಳ್ಳೆ ಮೂವ್ ಕ್ಯಾಪ್ಚರ್ ಮಾಡಲಿಕ್ಕೆ. ಸೊ ಯಾಕಪ್ಪ ಅಂದರೆ ಆಪ್ಷನ್ ಬೈಯಿಂಗಲ್ಲಿ ಬಜೆಟ್ ಡೇ ಇಂದ ಏನಾಗುತ್ತೆ ಅಂದರೆ, ಏನಾದರೂ ಗುಡ್ ನ್ಯೂಸ್ ಇದ್ದರೆ ಬಜೆಟಲ್ಲಿ ಯಾವುದಾದ್ರೂ ಒಂದು ಸೆಕ್ಟರ್ಗೆ ಏನೋ ಒಂದು ಅಮೌಂಟ್ ಜಾಸ್ತಿ ರಿಲೀಸ್ ಮಾಡಿದ್ರೆ ಅಥವಾ ಏನೋ ಒಂದು ಹೊಸ ಪ್ರಾಜೆಕ್ಟ್ ರಿಲೀಸ್ ಮಾಡಿದ್ರೆ ಅಂದರೆ, ಸೊ ಆ ಸೆಕ್ಟರ್ ಸ್ಟಾಕ್ ಮೂವ್ ಆಗ್ತಾವೆ. ಆ ಸೆಕ್ಟರ್ ಸ್ಟಾಕ್ ನಿಫ್ಟಿಯಲ್ಲಿ ಹೆವಿ ವೇಟೇಜ್ ಇದ್ದರೆ ಸೊ ಆಟೋಮೆಟಿಕ್ಲಿ ನಿಫ್ಟಿ ಮೂವ್ ಆಗುತ್ತೆ. ಬ್ಯಾಡ್ ನ್ಯೂಸ್ ಇದ್ದರೆ ನಿಫ್ಟಿ ಡೌನ್ ಮೂವ್ ಆಗುತ್ತೆ. ಕೆಲವೊಂದ್ಸಲ ನ್ಯೂಸ್ ಏನು ಕಾಮನ್ಸ್ ಜಾಸ್ತಿ ಇದ್ದರೆ ಏನು ಅಂಥದ್ದಂಥ ಪಾಸಿಟಿವ್ ಇನ್ವೆಸ್ಟ್ಮೆಂಟ್ ಆಗಲಿ ಏನು ಜಾಸ್ತಿ ಏನಿರಲಿಲ್ಲ, ನ್ಯೂಸ್ ಅಂತ ಪಾಸಿಟಿವ್ ಇರಲಿಲ್ಲ ಅಂದರೆ ಮಾರ್ಕೆಟ್ ನ್ಯೂಟ್ರಲ್ ಇರುತ್ತೆ. ಸೊ ಲಾಸ್ಟ್ 10 ಇಯರ್ಸ್ ನಾವು ಡೇಟಾ ನೋಡಿದಾಗ ಬಜೆಟಲ್ಲಿ ಮೂವ್ಮೆಂಟ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, 175, 105, 400, 200, 175 ಈ ಥರ ಮೂವ್ಮೆಂಟ್ ಇದೆ. ಸೊ ಒಂದು ಸೈಡ್ ಇಂದ ಅದು ಯಾವ ಥರ ಅಂದರೆ, ಒಂದು ಸೈಡ್ ಅಂದರೆ ಒಂದು ಕನ್ಸಾಲ್ಟೇಟ್ ಆಗಿ ಬ್ರೇಕ್ಔಟ್ ಆದಮೇಲೆ ಇದು ಆ್ಯಕ್ಚುಲಿ ಓಪನಿಂಗ್ ಇಂದಲ್ಲ, ಕನ್ಸಾಲ್ಟೇಟ್ ಯಾವ ಟೈಮ್ಗೆ ಆಗಿದೆ, ಬ್ರೇಕ್ಔಟ್ ಯಾವ ಟೈಮ್ಗೆ ಇಲ್ಲಿ ಟೈಮಿಂಗ್ ಕೊಟ್ಟಿದ್ದೀನಿ. 12:15 ಬ್ರೇಕ್ಔಟ್ ಆಗಿ 175 ಒಂದು ಸೈಡ್ ಮೂವ್ ಆಗಿದೆ. ಇದು ಯಾವಾಗಂದ್ರೆ 2023 2022 1:30ಕ್ಕೆ ಬ್ರೇಕ್ಔಟ್ ಆದಾಗ 215 ಮೂವ್ ಆಗಿದೆ. ಅದು ಏನು ಬ್ರೇಕ್ಔಟ್ ಡೌನ್ ಆಗಿದೆ ಅಪ್ ಆಗಿದೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಡೌನ್ ಸೈಡ್ ಮೂವ್ ಏನಾಗಿದೆ, ಟೈಮ್ ಯಾವ ಟೈಮ್ದಲ್ಲಿ ಬ್ರೇಕ್ಔಟ್ ಆಗಿದೆ, ಆಮೇಲೆ ಏನು ಮೇಜರ್ ರಿವರ್ಸಲ್ ಆಗಿದೆ, ಅದು ಮೂವ್ ಹೋಗಿ ಮತ್ತು ಇನ್ನೊಂದು ನ್ಯೂಸು ಎಫೆಕ್ಟ್ ಆಗಿ ಅದು ರಿವರ್ಸ್ ಆಗಿದೆ, ಆ ಥರ ಡೇಟಾ ಇದೆ. ಸೊ ಇದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ, ಇದನ್ನು ರೆಫರ್ ಮಾಡಿ. ಬಟ್ ಲಾಸ್ಟ್ 2 ಇಯರ್ಸ್ಲಿ ಹೇಳ್ಬೇಕಂದ್ರೆ ಅಂಥದ್ದು ಸಿಗ್ನಿಫಿಕೆಂಟ್ ಮೂವ್ ಆಗಿಲ್ಲ. 2024 ವೆರಿ ಪ್ಯಾಥಟಿಕ್ ಇತ್ತು. ಯಾಕಂದರೆ ಅವತ್ತು ಎಕ್ಸ್ಪೈರಿ ಡೇ ಇತ್ತು, ಯಾವುದು ಸೈಡ್ ಮೂವ್ ಆಗಲಿಲ್ಲ, ಏನು ನ್ಯೂಸ್ ಬರಲಿಲ್ಲ ಅಂತ ಹೇಳ್ಕೊಂತ ನ್ಯೂಸ್ ಇದ್ರು, ಬಟ್ ಮಾರ್ಕೆಟ್ ಮೂವ್ ಆಗಲಿಲ್ಲ. ಎರಡೂ ಕಾಲ್ ಪುಟ್ಟು ಜೀರೋ ಆಗಿಬಿಟ್ಟು. ಅದೇ 2025 ಏನಿತ್ತಪ್ಪ ಅಂದರೆ, ಬಜೆಟ್ ಡೇ ದಿನ ಮೂವ್ಮೆಂಟ್ ಸಿಗಲಿಲ್ಲ, ಸೈಡ್ ವೇ ಇತ್ತು ಮಾರ್ಕೆಟು, ಅಂಥದ್ದೇನು ಹೇಳ್ಕೊಳ್ಳೋಂಥ ಪ್ರೀಮಿಯಂ ಇಲ್ಲಿ ಚೇಂಜ್ ಕಾಣಿಲ್ಲ. ಬಟ್ ನೆಕ್ಸ್ಟ್ ಡೇ ಆನ್ ಫಿಫ್ತ್ ಡೇ, ಫಿಫ್ತ್ ಡೇ ಏನಾಯ್ತಪ್ಪ ಅಂದರೆ, ಮಾರ್ಕೆಟ್ ಫಸ್ಟ್ 3 ಕ್ಯಾಂಡಲ್ ಅಲ್ಲಿ ಓಪನ್ ಅಲ್ಲಿ ಮೂವ್ಮೆಂಟ್ ಆಯಿತು. ಆಮೇಲೆ ಸ್ವಲ್ಪ ಡೌನ್ ಸೈಡ್ ಮೂವ್ಮೆಂಟ್ ಆಯಿತು, ಅರೌಂಡ್ 75 ಪಾಯಿಂಟ್. ಅಲ್ಲಿಂದ ಏನು ರಿವರ್ಸ್ ಆಯಿತು ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇದು ಫಿಫ್ತ್ ಡೇಗೆ ನಾವು ಜಸ್ಟ್ ಒಂದು 925 ಕ್ಯಾಂಡಲ್ಸ್ ಮಾರ್ಕ್ ಮಾಡ್ಕೊಂಡು 930, 920 ಕ್ಯಾಂಡಲ್ಸು ಇಲ್ಲಿ ನೋಡಿ, ಇದೇನಿದೆಯಲ್ಲ ಫಸ್ಟ್ ಇದು ಡೌನ್ ಸೈಡಲ್ಲಿ ಹೋಯಿತು. ಸೊ ನೆಕ್ಸ್ಟ್ 50 ಮೂವಿಂಗ್ ಆವ್ರೇಜ್ ಅಥವಾ ಒಂದು ಇಲ್ಲಿಂದ ಏನು ಬ್ರೇಕ್ಔಟ್ ಸಿಗ್ತಲ್ಲ ಪ್ರಿವಿಯಸ್ ಡೇ ಓಪನಿಂಗ್ ಕ್ಯಾಂಡಲ್ ಬ್ರೇಕ್ ಆಗಿ, ಸೊ ಇಲ್ಲಿಂದ ಆಲ್ಮೋಸ್ಟ್ ಎಷ್ಟಪ್ಪ ಅಂದರೆ 175, 180 ತನಕ ಮೂವ್ಮೆಂಟ್ ಆಗಿದೆ. ಸೊ ಯಾರಾದರೂ ಬಜೆಟಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ಸಿಂಪಲ್ ಏನು ಮಾಡಬೇಕಪ್ಪ ಅಂದರೆ, ಇವಾಗ ಯಾವಾಗ ಎಷ್ಟು ಟ್ರೇಡ್ ಆಗ್ತದೆ ಅಂದರೆ ಬ್ಯಾಂಕ್ ನಿಫ್ಟಿ 25,330. ಸೊ ನಾವು ಏನು ಮಾಡಬೇಕಂದ್ರೆ, ಭಾಳ ಔಟ್ ಆಫ್ ದ ಮನಿನೂ ಹೋಗ್ಬೇಕಾಗಿಲ್ಲ, ಭಾಳ ಇನ್ ದ ಮನಿನೂ ಹೋಗ್ಬೇಕಾಗಿಲ್ಲ. ಸೊ ಅರೌಂಡ್ 20-25 ಪ್ರೀಮಿಯಂ ಇರುವಂಥ ಕಾಲು ಫೋಟೋ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಯಾವುದು ಅಂದರೆ 3-4 ಡೇಸ್ ಎಕ್ಸ್ಪೈರ್ ಆಗುತ್ತೆ ನಿಫ್ಟಿ 50. ಓಕೆ, ಕರೆಂಟ್ ವೀಕ್ದು ಎಕ್ಸ್ಪೈರ್ ತೊಗೋಬೇಕು, ನೆಕ್ಸ್ಟ್ ವೀಕ್ ತೊಗೋಬೇಡಿ. ಯಾಕಂದ್ರೆ ಒಂದ್ಸಲ ನಾನು ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ತೊಗೊಂಡಿದ್ದೆ, ಮೂಮೆಂಟ್ ಸಿಗಲಿಲ್ಲ, ಇದು ಜಾಸ್ತಿ ಮೂಮೆಂಟ್ ಆಗಲಿಲ್ಲ. ಇಲ್ಲಿ ನೋಡಿ, ಇದರಿಂದ ಮನಿ. ಸೊ ಇಂದ ಮನಿ ನಾವು ತೊಗೊಳಂಗಿಲ್ಲ, ಯಾಕಂದ್ರೆ ಇಂದ ಮನಿಗೆ ಏನಾಗುತ್ತೆ ಅಂದರೆ, ನಾವು ಎರಡು ಕಡೆ ಬೈ ಮಾಡಿರ್ತು. ಸಪೋಸ್ ಮಾರ್ಕೆಟ್ ಮೂವ್ ಆಗಲಿಲ್ಲ ಅಂದರೆ ಎರಡು ಜೀರೋ ಆಗಲ್ಲ, ಬಟ್ ಡೌನ್ ಸೈಡ್ ಮೂವ್ ಆಗ್ತದೆ, ಲಾಸಸ್ ಜಾಸ್ತಿ ಆಗ್ತದೆ. ಸೊ ಹೆನ್ಸ್ ನಾನು ತಗೋತಾ ಇದ್ದೀನಿ ಆಲ್ಮೋಸ್ಟ್ ಎಸ್, ನಾನು 25 ರೂಪೀಸ್ ಒಂದು ಪುಟ್ ಆ್ಯಡ್ ಮಾಡ್ತಾ ಇದ್ದೀನಿ, ಕಾಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ 25 ರೂಪೀಸ್ ಒಂದು 25 ರೂಪೀಸ್ ಇಲ್ಲ, ಬಟ್ 24 ರೂಪೀಸ್ ಇದೆ, ಕಾಲ್ ಒಂದು ಬೈ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಕ್ಯಾಪಿಟಲ್, ನಿಮ್ಮ ಬೇಸ್ಡ್ ಆನ್ ನಿಮ್ಮ ಕ್ಯಾಪಿಟಲ್ ನೀವು ಇನ್ವೆಸ್ಟ್ ಮಾಡ್ಬೋದು. ಯಾರು 50 ತೋತಾರೆ, ಯಾರು 100 ತೋತಾರೆ, ಬಟ್ ಹಂಗಂತ 20 ರೂಪಾಯಿ ಪ್ರೀಮಿಯಂ ಇದೆ ಅಂತೇಳಿ ಸಾವಿರ ತೊಗೊಳ್ಕೋಬೇಡಿ. ಯಾಕಂದ್ರೆ ಮಾರ್ಕೆಟ್ ಗೊತ್ತಾಗಲ್ಲ ಯಾವ ಥರ ಅಂದರೆ, ನಮ್ಗೆ ಎಷ್ಟು ಬೇರೆ ಕೆಪಾಸಿಟಿ ಇದೆ ಅಷ್ಟು ಮಾತ್ರ ತೊಗೊಳ್ಳಿ. ಬಟ್ ಏನಂದರೆ, ಸಪೋಸ್ ಏನಾದರೂ ಮಾರ್ಕೆಟ್ ಮೂವ್ ಆದರೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಸಲ ಏನು ಪ್ರಾಬ್ಲಮ್ ಅಂದರೆ ಎಕ್ಸ್ಪೈರಿನ ದೂರ ಇದೆ. ಸೊ ನಾವೊಂದು ಪುಟ್ ತೊಗೊಂಡ್ರು ಅವು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಎಕ್ಸ್ಪೈರಿ ಜೀರೋ ಆಗಲ್ಲ. ಅಟ್ಲೀಸ್ಟ್ ಅದಕ್ಕೊಂದು 5 ಡೇಸ್ ಬೇಕು ಮೂವ್ಮೆಂಟ್ ಆಗಲಿಕ್ಕೆ, ಜೀರೋ ಆಗಲಿಕ್ಕೆ. ಅಂದರೆ ಎಕ್ಸ್ಪೈರಿ ಡೇನೇ ಮೂವ್ ಆಗಲ್ಲ, ಜೀರೋ ಆಗಬೇಕು. ಸೊ ಅಷ್ಟರೊಳಗೆ ಏನಾದರೂ ಮಾರ್ಕೆಟಲ್ಲಿ ಮತ್ತೆ ಯಾವುದೋ ಒಂದು ನ್ಯೂಸ್ಗೆ ಯಾವುದೋ ಒಂದು ಸೆಗ್ಮೆಂಟ್ ಎಫೆಕ್ಟ್ ಆದ್ರೂ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ.
ಇವತ್ತಿನ ದಿವಸ ವಿಡಿಯೋ ಇದರಲ್ಲಿ ಮೇಜರ್ ಏನಂದ್ರೆ ನಮಗೆ ಒಂದಂತರೂ ಇದು ತಿಳ್ಕೋಬೇಕು. ನಮ್ದು ಎಷ್ಟು ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಬೈಯಿಂಗ್ ಯಾವಾಗಲೂ ರಿಸ್ಕ್ ಇದೆ. ನಾನು ಬೈ ಪ್ರಿಪೇರ್ ಮಾಡಲ್ಲ, ಬಟ್ ಹಿಂಗೇನಾದ್ರೂ ಬಿಗ್ ಇವೆಂಟ್ ಇದ್ದಾಗ ಮಾತ್ರ ಮಾಡ್ತೀನಿ. ಸೊ ಬೈ ಮಾಡಿದ್ರು ನಿಮ್ಮ ರಿಸ್ಕ್ ಇರ್ತಂಗೆ ನೀವು ಬೈ ಮಾಡಿ ಕ್ವಾಂಟಿಟಿ. ಸೊ ನೋಡೋಣ ನಾಳೆ ಬಜೆಟಲ್ಲಿ ಏನಾಗುತ್ತೆ, ಏನು ನ್ಯೂಸ್ ಬರುತ್ತೆ, ಅದರಿಂದ ಮಾರ್ಕೆಟ್ ಎಷ್ಟು ಅಫೆಕ್ಟ್ ಆಗುತ್ತೆ, ಅಪ್ ಆಗುತ್ತಾ ಮೂವ್ ಆಗುತ್ತಾ ಅಂತ. ಬಟ್ ಏನಾದರೂ ಮೂವ್ ಸಿಕ್ಕರೆ ಡೆಫಿನೆಟ್ಲಿ ಇದು 20 ಪ್ರೀಮಿಯಂ 200 300 ನಾವು ಹೋಗ್ಬೋದು. 20 150 ನಿಫ್ಟಿಯಲ್ಲಿ ಇಷ್ಟೇ ಹೋಗುತ್ತೆ 150. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ 20 ರೂಪಾಯಿ 30 ರೂಪಾಯಿ ಪ್ರೀಮಿಯಮ್ ಒಂದ್ಸತಿ 300 200 ಹೋಗುತ್ತೆ. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಪ್ರೀಮಿಯಂ ಜೀರೋ ಆಗುತ್ತೆ. ಬಟ್ ಒಂದು ಪ್ರೀಮಿಯಂ ಜೀರೋ ಆದರೆ ಇನ್ನೊಂದು ಪ್ರೀಮಿಯಂ ಓಡಿರುತ್ತಲ್ಲ, ಅದು ನಿಮಗೆ ಪ್ರಾಫಿಟ್ ಕೊಡುತ್ತೆ. ನನಗೆ ನೆನಪಿದೆ, ಈಗ ಒಂದು 3-4 ವರ್ಷದಿಂದ ನಾನು ಒಂದು 20,000 ಹಾಕಿದ್ದೆ. ಜಸ್ಟ್ 20,000ದಿಂದ ಆಲ್ಮೋಸ್ಟ್ 16,000 ಪ್ರಾಫಿಟ್ ಆಗಿತ್ತು ನನಗೆ. ಒಂದು ಸೈಡ್ ಜೀರೋ ಆಯಿತು ಎಲೆಕ್ಷನ್ ಟೈಮ್ದಲ್ಲಿ, ಮೋದಿ ಎಲೆಕ್ಷನ್ ಟೈಮ್ದಲ್ಲಿ. ರಿಸಲ್ಟ್ ಏನೋ ಡೌನ್ ಬಂತು BJPದು. ಆ ಟೈಮ್ದಲ್ಲಿ ಮಾರ್ಕೆಟ್ ಈ ಥರ ಕೊಲಾಪ್ಸ್ ಆಯ್ತು ಅಂದರೆ ಆಲ್ಮೋಸ್ಟ್ 900 ಪಾಯಿಂಟ್ಸ್ ಡೌನ್ ಆಯಿತು. ಆ ಟೈಮ್ದಲ್ಲಿ ನಾನು ಒಂದು ಪುಟ್ ತೊಗೊಂಡಿದ್ದೆ, ಒಂದು ಕಾಲ್ 20 ರೂಪೀಸ್ ಕಾಲ್ ತೊಗೊಂಡಿದ್ದೆ. 120 ರೂಪೀಸ್ ಇಮಿಡಿಯೇಟ್ಲಿ ಜೀರೋ ಆಯಿತು. ಬಟ್ ಇನ್ನೊಂದು 147 ಹೋಗಿ ಸ್ಟಾಪ್ ಆಯಿತು. ಬಟ್ ನಾನು ಅದನ್ನು ಎಕ್ಸಿಟ್ ಆಗಿದ್ದು 90 ರೂಪಾಯಿ ಎಕ್ಸಿಟ್ ಆಗಿದೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇತ್ತು, ಹಂಗಾಗಿ 16,000 ರೂಪಾಯಿ ಪ್ರಾಫಿಟ್ ಆಯಿತು. ಬಟ್ ಇದು ದಿನ ಮಾಡೋಕ್ಕಾಗಲ್ಲ. ಇದನ್ನ ಯಾವಾಗಾದ್ರೂ ಮೇಜರ್ ಇವೆಂಟ್ ಇದ್ದಾಗ ಮಾತ್ರ ಮಾಡೋದು. ಮೇಜರ್ಲಿ ಬಜೆಟ್ ಇದೆ. ಬಟ್ ಲಾಸ್ಟ್ ರೆಕಾರ್ಡ್ ತೆಗೆದ್ರೆ ಅದರಲ್ಲಿ ಬಜೆಟ್ ಕೆಲವೊಂದು ಫೇಲ್ ಆಗಿದೆ. ಬಟ್ ಫೇಲ್ ಆದರೆ ಏನಾಗುತ್ತೆ ಅಂದರೆ ಇದು ಎಕ್ಸ್ಪೈರ್ ಇಲ್ಲಲ್ಲ. ಸಪೋಸ್ ಏನಾದರೂ ನೆಕ್ಸ್ಟ್ ಮಾರ್ಕೆಟ್ ಮೂವ್ಮೆಂಟ್ ಆಗಲಿಲ್ಲ ಅವತ್ತಂದರೆ 5 ಅಥವಾ 6 ರೂಪೀಸ್ ಪ್ರೀಮಿಯಂ ಡೌನ್ ಆಗುತ್ತೆ. ಫುಟ್ಟಲ್ಲಿ ಒಂದು 5 ರೂಪಾಯಿ ಲಾಸ್ ಆಗುತ್ತೆ, ಕಾಲಲ್ಲಿ 5 ರೂಪಾಯಿ ಲಾಸ್ ಆಗುತ್ತೆ. ನೀವು ಆ ಲಾಸಿಗೆ ಓಕೆ ಇದ್ರಪ್ಪ ಅಂದರೆ ಎಕ್ಸಿಟ್ ಆಗಿಬಿಡಿ. ಇಲ್ಲ ನೋಡೋಣ 2 ಜೀರೋ ಆಗುತ್ತಕ್ಕ ವೇಟ್ ಮಾಡ್ತೀರಿ ಅಂದರೆ ನೀವು ಎಕ್ಸ್ಪೈರ್ ತನಕ ವೇಟ್ ಮಾಡ್ಬೋದು. ಬಟ್ ನನಗೇನೋ ಎಕ್ಸ್ಪೈರ್ ತನಕ ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಕಾಲ್ ಪುಟ್ಟಲ್ಲಿ ಏನಾದರೂ 10 ಹಾಫ್ ಪ್ರೀಮಿಯಂ ಹೋಯ್ತು ಅಂದರೆ ಎಕ್ಸಿಟ್ ಆಗಿಬಿಡಿ. ರಿಮೈನಿಂಗ್ ಕ್ಯಾಪಿಟಲ್ ಉಳಿಯುತ್ತೆ ಇಷ್ಟೇ ಮತ್ತೆ. ಥ್ಯಾಂಕ್ ಯು.